ಕಸಿ ಪರಿಶೀಲನಾ ಸಭೆಯನ್ನ ಮಾಡಿದ್ದೇನೆ. ಅನೇಕ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಇಡೀ ಬೆಂಗಳೂರು ನಗರಕ್ಕೆ ನಾವು ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೊಟ್ಟಿದ್ದೆ, ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ. ನಿಮ್ಗೆ ಯಾರು ಕಸ ಎಲ್ಲರೂ ಕಂಡ್ರೆ ನಿಮ್ಮ ಲೊಕೇಶನ್ ಸಮೇತ ನಮ್ಮ ಕಾರ್ಪೊರೇಷನ್ಗೆ ಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಟೋಲ್ ಇದ್ರ ಮುಖಾಂತರ ಎಲ್ಲ ತಾವೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದೆ. ಸುಮಾರು 10,354 ಕಂಪ್ಲೇಂಟ್ ಬಂತು. 9,700 ಕಂಪ್ಲೇಂಟು ಈಗಾಗಲೇ ಆ ಜಾಗದಲ್ಲೆಲ್ಲ ಕಸಗಳನ್ನ ತೆಗೆದಿದ್ದೇವೆ. ಇನ್ನ 654 ಜಾಗಗಳಲ್ಲಿ ಉಳ್ಕೊಂಡಿದ್ದೇವೆ. ಆದ್ರೂ ಇನ್ನ ನನಗೆ ಸಮಾಧಾನ ಆಗಿಲ್ಲ. ಇನ್ನ ಸಾರ್ವಜನಿಕರು ಇನ್ನ ಹೆಚ್ಚಿಗೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಅಧಿಕಾರಿಗಳು ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಸ್ಥಳೀಯ ಲೋಕಲ್ ಅಧಿಕಾರಿಗಳಿಂದ ಅವ್ರು ಕುರುಡು ಕಾಣ್ತಾ ಇದೆ, ಅವ್ರಿಗೆ ಕಣ್ಣಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಇನ್ನ ಹೊಸದಾಗಿ ಕ್ಯಾಮ್ರಾಗಳನ್ನ ಕೆಲವು ಜಾಗದಲ್ಲಿ ಇನ್ಸ್ಟಾಲ್ ಮಾಡಿ ವೆಹಿಕಲ್ಗಳಿಗೆಲ್ಲ ಅತಿ ಹೆಚ್ಚು ಫೈನ್ ಹಾಕ್ಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಇದು ನಮ್ಮ ಕ್ಲೀನ್ ಬ್ಯಾಂಗ್ಳೂರ್ಗೆ ಸಂಬಂಧಪಟ್ಟಂತ ವಿಚಾರ. ಈಗ ಮುಖ್ಯವಾಗಿ ಈಗ ಹೊಸ GBA ಆಕ್ಟ್ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಈಗ ಕೋರ್ಟ್ ಅಲ್ಲೂ ಕೂಡ ಬಂದಿತ್ತು. ನಾವೆಲ್ಲ ರೆಡಿ ಮಾಡಿದ್ದೇವೆ. 5 ನಗರಗಳಾಗಿ ಮಾಡಬೇಕು ಅಂತೇಳಿ. ಈಗ 2ನೇ ತಾರೀಕು 2/9/2020 ಸೊ ಫೈನಲ್ ನೋಟಿಫಿಕೇಶನ್ಗೆ 2/9/2025 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅಷ್ಟರೊಳಗಡೆ ಯಾರು ಪಬ್ಲಿಕ್ ಇದನ್ನ ಕೊಡ್ತಾರೆ, ಅಬ್ಜೆಕ್ಷನ್ಸ್ ಹಾಕ್ತಾರೆ, ಅದನ್ನೆಲ್ಲ ಸ್ವೀಕಾರ ಮಾಡಿ ಏನಾದ್ರು ಸರಿ ಮಾಡೋದಿದ್ರು ಕೂಡ ನಾವು ಸರಿ ಮಾಡ್ಲಿಕ್ಕೆ ಓಪನ್ ಇದ್ದೇವೆ. ನಮ್ದೇನು, ಯಾಕೆಂದ್ರೆ ಪಬ್ಲಿಕ್ಗೆ ಯಾರೇ ಆಗ್ಲಿ, ವಿರೋಧ ಪಾರ್ಟಿ ಇರ್ಬೋದು, ನಮ್ಮ ಪಾರ್ಟಿ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಯಾರೇ ಆಗ್ಲಿ, ಸೊ ಅವ್ರಿಗೆ ಗ್ರೀವೆನ್ಸಸ್ ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ 18ನೇ ತಾರೀಕುವರೆಗೂ. ಆಮೇಲೆ 18ನೇ ತಾರೀಕುವರೆಗೂ ಅವರು ಹಾಕ್ಬೋದು. ಆಗಸ್ಟ್ 18ನೇ ತಾರೀಕುವರೆಗೂ ಅವರು ಅಬ್ಜೆಕ್ಷನ್ಸ್ ನ ಹಾಕ್ಬೋದು. ನಾನು ಎಲ್ಲರಿಗೂ ಅಪೀಲ್ ಮಾಡ್ತಾ ಇದ್ದೇನೆ, ನಾವೇನ್ ನೋಟಿಫಿಕೇಶನ್ ಮಾಡಿದ್ದೇವೆ ಆ ನೋಟಿಫಿಕೇಶನ್ಗೆ ತಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇತ್ತು ಅಂದ್ರೆ ತಾವು ದಯವಿಟ್ಟು ಹಾಕ್ಬೇಕು ಅಂತ. ನೋಡಿ ಮೀಡಿಯಾ ಅವರು, ನೀವೇ ಮಾತಾಡಂಗಿದ್ರೆ ದಯವಿಟ್ಟು. ಸೊ 2/9/2025 ಪ್ರೋಸೆಸ್ ಆಗ್ತದೆ. ನಾವು ಸ್ಕೂಟಿ ಮಾಡ್ತೀವಿ, ಏನೇನು ಇನ್ಪುಟ್ಸ್ ಇದ್ದೀವಿ ರಿಸೀವ್ ಮಾಡ್ಕೊಳ್ತೀವಿ. ಸೊ ಫೈನಲ್ ನೋಟಿಫಿಕೇಶನ್ 2/9/2025 ನಾವು ಮಾಡ್ತೀವಿ. ಇದಲ್ಲದೆ ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಅದನ್ನ 11/11/2025 1/11/2025 ಫೈನಲ್ ನೋಟಿಫಿಕೇಶನ್ ಆಫ್ ವಾರ್ಡ್ ಡಿಲಿಮಿಟೇಷನ್ ಪಬ್ಲಿಷ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಪ್ರೋಸೆಸ್ನ 3/9/25 1ನೇ ತಾರೀಕುವರೆಗೂ ಒಂದು ಹೊಸ ಡಿಲಿಮಿಟೇಷನ್ ಕಮಿಷನ್ ಅದನ್ನ ರಚನೆ ಮಾಡ್ತಾ ಇದ್ದೀವಿ. ಅವರು ಆ ಕೆಲಸವನ್ನ ಮಾಡ್ತಾರೆ. ಡಿಲಿಮಿಟೇಷನ್ ಪ್ರೋಸೆಸ್ ಬೈ ಡಿಲಿಮಿಟೇಷನ್ ಕಮಿಷನ್. ಸೊ ಅದನ್ನ ಡ್ರಾಫ್ಟ್ ವಾರ್ಡು, ಬೌಂಡ್ರೀಸು, ಅಬ್ಜೆಕ್ಷನ್ಸು ಇವೆಲ್ಲ ಕೂಡ ಫೈನಲ್ ನೋಟಿಫಿಕೇಶನ್, ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಕೂಡ ಅದನ್ನೆಲ್ಲ ಕೂಡ ರಿಸೀವ್ ಮಾಡಿಕೊಂಡು ನಾವು ಒಟ್ಟಾರೆ 1/11/2025 ನಾವು ಮಾಡ್ತೀವಿ. ಆಮೇಲೆ ರಿಸರ್ವೇಶನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತದೆ. ಇದನ್ನ ಕೋರ್ಟ್ಗೆ ನಾವು ಸಬ್ಮಿಟ್ ಮಾಡ್ತಾ ಇದೀವಿ. ಎಲೆಕ್ಷನ್ನ ಇದಾದ ತಕ್ಷಣ ಎಲೆಕ್ಷನ್ ಯಾವತ್ತು ಬೇಕಾದ್ರೂ ಈ ಪ್ರೋಸೆಸ್ ಮುಗಿದ ತಕ್ಷಣ ಎಲೆಕ್ಷನ್ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನ ನಾವು ಮಾಡ್ಕೊಡ್ತಾ ಇದೀವಿ. ಇದನ್ನ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ನಾನು ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ. ಇದು ಫೈನಲ್
ವಿಚಾರ. ಸೊ ಟೈಮ್ ಬೌಂಡ್ ಪ್ರೋಗ್ರಾಮ್ ಅನ್ನ ನಾವು ಮಾಡಿ ಇದನ್ನ ಅಫಿಡವಿಟ್ ಕೂಡ ಕೋರ್ಟ್ಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಈ ವಿಚಾರನ ತಮಗೆ ನಾನು ತಿಳಿಸ್ತಾ ಇದ್ದೇನೆ. 1/11/25 ಫೈನಲ್ ನೋಟಿಫಿಕೇಶನ್ ವಾರ್ಡ್ ಡಿಲಿಮಿಟೇಷನ್ ನಾವು ಪಬ್ಲಿಷ್ ಮಾಡ್ತೀವಿ. 8/3/9/25 1/11 ಈ ಡಿಲಿಮಿಟೇಷನ್ ಕಮಿಷನ್ ಅವರು